ನಮ್ಮ ಮುಖ್ಯಮಂತ್ರಿಗಳು ಒಂದು ಕ್ಲಾರಿಫಿಕೇಶನ್ ಕೊಟ್ಟಿರೋದು ಪತ್ರಿಕೆಯಲ್ಲಿ ಗಮನಿಸಿದ್ದೇನೆ. ಅವರು ಹಲವಾರು ಇಂಡೆಕ್ಸ್ಗಳ ಒಂದು ಹಿನ್ನೆಲೆಯಲ್ಲಿ ಯಾವುದೇ ರೀತಿ ಹಿಂದಿನ ಕೆಲವು ಗೈಡ್ಲೈನ್ಸ್ ಮೇಲೆ ಇಂಡೆಕ್ಸ್ ಮೇಲೆ ಏನು ಕೊಟ್ಟಿದ್ದಾರೆ, ಬಿಜೆಪಿ ಸ್ನೇಹಿತರುಗಳು ಮಿಸ್ಲೀಡ್ ಮಾಡ್ತಾ ಇದ್ದಾರೆ, ರಘುರಾಮರಾಜನ್ ಕೊಟ್ಟಿರ್ತಕ್ಕಂಥ ರಿಪೋರ್ಟಿನ ಬಗ್ಗೆ ಅಂತಕ್ಕಂಥದ್ದೇನಿದೆ ಆ ರಿಪೋರ್ಟು ಇಲ್ಲೇ ಇದೆ ಅಧ್ಯಕ್ಷ. ಅವ್ರು ಯಾವ ರೀತಿ ಕೊಟ್ಟಿದ್ದಾರೆ ಅದೆಲ್ಲ ನಾನು ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಹೋಗೋದಿಲ್ಲ. ಅವರೇ ಇನ್ಫ್ಲುಯೆನ್ಸ್ ಮಾಡಿದ್ದಾರೆ. ಅವತ್ತು ಚಿದಂಬರಂ ಅವರು ಮನಮೋಹನ್ ಸಿಂಗ್ ಅವರಿಗೆ ಪತ್ರ ಬರೆದು ಅವ್ರು ಕೊಟ್ಟಂಥ ರಿಪೋರ್ಟ್ನ ಆಧಾರದ ಮೇಲೆ ಪಾರ್ಲಿಮೆಂಟ್ನಲ್ಲಿ ಅದನ್ನು ಇಡಬೇಕು ಅಂತಕ್ಕಂಥದ್ದನ್ನು 2013ರಲ್ಲೇ ತೀರ್ಮಾನ ಮಾಡಿರ್ತಕ್ಕಂಥ ಮಾಹಿತಿಗಳು ಈ ಒಂದು ದಾಖಲೆಗಳಿದ್ದಾವೆ ಅಧ್ಯಕ್ಷರೇ. ಇಲ್ಲಿ ಯಾವೊಂದು ಡಿವಲ್ಯೂಷನ್ ಫಂಡ್ ಬಗ್ಗೆ, ಗ್ರಾಂಟಿನೈಡ್ ಬಗ್ಗೆ ನಮ್ಗೆ ಅನ್ಯಾಯ ಆಗಿದೆ ಅಂತಕ್ಕಂಥದ್ದನ್ನು ಏನು ಹೇಳ್ತಾ ಇದ್ದಾರೆ ಅಧ್ಯಕ್ಷರೇ. ಇಲ್ಲಿ GSTಯ ಒಂದು ತೆರಿಗೆ ಸಂಗ್ರಹ ಮಾಡ್ತಕ್ಕಂಥದ್ದು 2017ರಲ್ಲಿ ಪ್ರಾರಂಭ ಆಯಿತು ಅಧ್ಯಕ್ಷರೇ. ಇಲ್ಲಿ ಅಧ್ಯಕ್ಷರೇ GSTನಲ್ಲಿ ಬರ್ತಕ್ಕಂಥ ಹಣ ಇಲ್ಲಿ ಏನು ಹೇಳ್ತಾ ಇದ್ದಾರೆ, ನಮ್ಮ ರಾಜ್ಯದಲ್ಲಿ ಸುಮಾರು ವರ್ಷಕ್ಕೆ 4,30,000 ಕೋಟಿ ಹಣವನ್ನು ನಾವು ಇವತ್ತು ತೆರಿಗೆ ರೂಪದಲ್ಲಿ ಕೇಂದ್ರ ಸರ್ಕಾರದ ಖಜಾನೆ ತುಂಬಿಸ್ತಾ ಇದ್ದೇವೆ. ಆದರೆ ನಮಗೆ ಕೇವಲ 12 ರೂಪಾಯಿ ಮಾತ್ರ ಬರ್ತಾ ಇದೆ. ಇವತ್ತು ನಮಗೆ ಭಾಳ ಅನ್ಯಾಯ ಆಗಿದೆ. ಈ ವಿಷಯಗಳನ್ನು ಏನು ಪ್ರಸ್ತಾಪ ಮಾಡ್ತಾ ಇದ್ದಾರೆ ಅಧ್ಯಕ್ಷರೇ. ಇಲ್ಲಿ GSTನಲ್ಲಿ ಏನು ನಾವು ತೆರಿಗೆಯನ್ನು ಕಟ್ತಾ ಇದ್ದೇವೆ, ನನಗೆ ಕೆಲವರು ತಿಳುವಳಿಕೆ ಮೂಡಿಸಿರ್ತಕ್ಕಂಥದ್ದು, ನಾವು ಏನು ತೆರಿಗೆಯನ್ನು ಕಟ್ತೀವಿ 100 ರೂಪಾಯಿನಲ್ಲಿ 50 ರೂಪಾಯಿ GST ಮುಖಾಂತರ ನಮ್ಮ ರಾಜ್ಯಕ್ಕೆ ಬರುತ್ತೆ, ನಮ್ಮಲ್ಲೇ ಉಳಿಯುತ್ತೆ. ಇನ್ನು 50% ಕೇಂದ್ರ ಸರ್ಕಾರ ಏನಿಡ್ತಾರೆ ಅವರು 48%ನ್ನು ಇನ್ನು ಉಳಿದಂಥ ಬೇರೆ ಎಲ್ಲ 28 ರಾಜ್ಯಕ್ಕೆ ಹಂಚತಕ್ಕಂಥದ್ದು ಇರ್ತಕ್ಕಂಥ ಫೈನಾನ್ಸ್ ಕಮಿಷನ್ ಕೊಟ್ಟಿರ್ತಕ್ಕಂಥ ಒಂದು ತೀರ್ಮಾನಗಳ ಅಧ್ಯಕ್ಷ 48% ಅಧ್ಯಕ್ಷ. ಇಲ್ಲಿ ಯಾವೊಂದು ನಮ್ಮ ರಾಜ್ಯ ನಮ್ಮ ಹಕ್ಕು ಅಂತಕ್ಕಂಥದ್ದು ನಾನು ತಪ್ಪು ಅಂತಲೂ ಹೇಳಲ್ಲ. ಇದನ್ನು ಪ್ರತ್ಯೇಕ ದೇಶ ಮಾಡಬೇಕು ಅಂತಲೂ ಚರ್ಚೆ ನಡೆದೋಯ್ತು. ಇಲ್ಲಿ ನೋಡಿದ್ರೆ ಸಂವಿಧಾನದ ಒಂದು ಪಾಠ ಬೇರೆ ಮಾಡಿದ್ರು, ಎಲ್ಲರಿಗೂ ಸಂವಿಧಾನದ ಪಾಠನ ಎಲ್ಲರಿಗೂ ಜಾಗೃತಿ ಯಾತ್ರೆ ಬೇರೆ ನಡೀತಾ ಇದೆ ರಾಜ್ಯದಲ್ಲಿ.